ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆಯಲ್ಲಿ ಶನಿ ಪ್ರಭಾವ ಹೆಚ್ಚಾಗಲು ಕಾರಣ ಏನು, ಅದರ ಜೊತೆಗೆ ಇದಕ್ಕೆ ಪರಿಹಾರ ಏನು? ಹಳೆಯ ಪದಾರ್ಥಗಳನ್ನು ಮೊದಲು ಈಚೆ ಹಾಕುವಂಥದ್ದು, ಮನೆಯನ್ನು ಯಾವಾಗಲೂ ಬೇಕಾಗಿರುವ ಪದಾರ್ಥಗಳಿಂದ ತುಂಬಿಸಿಕೊಳ್ಳುವಂಥದ್ದು. ಮನೆಯ ಹೊರಗಡೆ ಮನೆಯ ಒಳಗಡೆ ಅಂದರೆ ಏನು ಗೊತ್ತಾ, ಮುಖ್ಯ ದ್ವಾರ ಇರುತ್ತಲ್ಲ, ಮುಖ್ಯ ದ್ವಾರದ ಈಚೆ ಮ್ಯಾಟ್ ಹಾಕುವಂಥ ಕೆಲಸ ಮಾಡಿ, ಹೊಸಲು ದಾಟಿದ ತಕ್ಷಣ ಒಳಗಡೆ ಮ್ಯಾಟ್ ಹಾಕುವಂಥ ಕೆಲಸ ಮಾಡಿ. ಏನು ಗುರೂಜಿ ಇದೆಲ್ಲ ನಾವು ಮಾಡೇ ಮಾಡ್ತೀವಿ, ಇದನ್ನು ಹೇಳ್ಕೊಡ್ತೀರಾ ಅಂತ ಕೇಳ್ತೀರಾ. ಆದರೆ ಮನೆಯ ಹೊರಗಡೆ ನೀವು ಮ್ಯಾಟ್ ಹಾಕಿರ್ತೀರಿ, ಒಳಗಡೆ ಹಾಕಬೇಕಲ್ವಾ, ಎಷ್ಟು ಕೆಲಸ ಮಾಡುತ್ತೆ ಅದನ್ನು ನಾನು ಸೂಕ್ಷ್ಮವಾಗಿ ಈ ವಾಹಿನಿ ಮುಖಾಂತರ ಹೇಳ್ಕೊಡ್ತೀನಿ ನೋಡಿ. ರೋಡಲ್ಲೆಲ್ಲ ಓಡಾಡ್ಕೊಂಡು ಬರ್ತೀರಿ ಅಲ್ವಾ, ನಿಮ್ಮ ಕಾಲ್ ಧೂಳು ಇರುವಂತಹ ಜಾಗ ಯಾವತ್ತೂ ಒಳ್ಳೆಯದು ಕೆಲಸ ಮಾಡೋದಿಲ್ಲ, ಪಾಸಿಟಿವ್ ಎನರ್ಜಿ ಅದರಿಂದ ಬರೋದಿಲ್ಲ. ಮನೆಯ ಹೊರಗಡೆ ಮ್ಯಾಟ್ ಹಾಕಿದ ತಕ್ಷಣ ಕಾಲು ಒರೆಸ್ಕೊಂಡು ಜನ ಒಳಗಡೆ ಬರ್ತಾರೆ, ಹೌದಲ್ವಾ? ಹೊಸಲು ದಾಟಿದ ತಕ್ಷಣದಲ್ಲಿ ಇನ್ನೊಂದ್ಸತಿ ಕಾಲು ಒರೆಸ್ಕೊಂಡು ಮನೆ ಒಳಗಡೆ ಓಡಾಡಬೇಕು. ಈ ಥರ ಪದ್ಧತಿಯನ್ನು ಉಪಯೋಗಿಸ್ಕೊಳ್ಳಿ. ಏನಾಗುತ್ತೆ ಗುರೂಜಿ ಅದರಿಂದ ಅಂತೀರಿ, ಏನು ಮಾಡ್ತೀರಿ, ಮ್ಯಾಟನ್ನು ತೊಗೊಂಡೋಗಿ ಏನು ಬೀರಲ್ಲಿ ಇಡಲ್ಲ ತಾನೇ, ತಗೊಂಡೋಗಿ ಈಚೆ ಅದನ್ನು ಒದರುವಂಥ ಕೆಲಸ ಮಾಡ್ತಾರೆ ಅಲ್ವಮ್ಮ? ಏನಾಯ್ತು ಅಲ್ಲಿಗೆ? ನಿಮ್ಮ ಕಾಲ್ ಧೂಳು ಅದರಲ್ಲಿರುವಂಥ ನೆಗೆಟಿವ್ ಎನರ್ಜಿ ಈಚೆ ಒದುರ್ದಂಗೆ ಆಯಿತು, ಹೌದು ಅಲ್ವೋ? ಇವಾಗ ತೆಂಗಿನಕಾಯಿ ದೃಷ್ಟಿ ತೆಗಿತೀರಿ, ದೃಷ್ಟಿ ತೆಗೆದು ತೆಂಗಿನಕಾಯಲ್ಲಿ ಚಟ್ನಿ ಮಾಡ್ತೀರಾ ಮನೆಯಲ್ಲಿ? ಇಲ್ಲ, ಈಚೆ ಹೊಡಿತಾರೆ. ಯಾಕೆ ಹೊಡಿತಾರೆ? ಅದನ್ನ ದೃಷ್ಟಿ ಹೋಗಲಿ ಅನ್ನುವಂತಹ ಕಾರಣಕ್ಕೆ ಹೊಡಿತಾರೆ, ಹೌದಲ್ವಾ? ಅದೇ ತರಾನೇ ಮ್ಯಾಟ್ ಈ ರೀತಿಯಾದಂತಹ ಕೆಲಸ ಮಾಡುತ್ತೆ. ಮನೆಯ ಒಳಗಡೆ ವಿಚಾರ ಮಾತನಾಡೋದಾದ್ರೆ ಪ್ರತಿದಿನ ಮನೆ ಒರೆಸುವಂತ ಕೆಲಸ ಮಾಡ್ತಾರಲ್ವಮ್ಮ, ಯಾವುದೇ ಕಾರಣಕ್ಕೂ ನೀವು ಫೆನೈಲ್ ಹಾಕಿ, ಸೆಂಟ್ ಹಾಕಿ, ಏನಾದ್ರೂ ಹಾಕಿ ಸ್ವಲ್ಪ ಗೋಮೂತ್ರವನ್ನು ಉಪಯೋಗಿಸುವುದರಿಂದ ಯಾವ ಕಾರಣಕ್ಕೂ ನಿಮ್ಮ ಜಾಗದಲ್ಲಾಗುವ ತಪ್ಪುಗಳು ಕ್ಷಮಾಪಣೆ ಆಗತ್ತೆ. ಅದರ ಜೊತೆಗೆ ನೆಗೆಟಿವ್ ಎನರ್ಜೀಸ್, ಆ ಜಾಗದಲ್ಲಿ ಏನಾದರೂ ತಪ್ಪಾಗಿದ್ರೆ, ಆ ಜಾಗದಲ್ಲಿ ಯಾರ್ದಾದ್ರೂ ಶಾಪಗಳಿದ್ರೆ, ಗೋಮೂತ್ರಕ್ಕೆ ಆ ಶಾಪಗಳನ್ನು ತೆಗೆಯುವಂತಹ ಶಕ್ತಿ ಖಂಡಿತವಾಗ್ಲೂ ಇದೆ. ಇದನ್ನೆಲ್ಲ ಉಪಯೋಗಿಸಿ ನಂತರದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ಯಾರಾದ್ರೂ ಮನೆ ಒಳಗಡೆ ಬಂದ್ರೆ ಎಷ್ಟು ಚೆನ್ನಾಗಿದೆ ರೀ ಅನ್ಬೇಕು. ನಮ್ಮ ಆಶ್ರಮಕ್ಕೆ ಬರೋರು ಇದೇ ಹೇಳ್ತಾ ಇರ್ತಾರೆ, ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಆಶ್ರಮದಲ್ಲಿ ಅಂತ. ಯಾಕೆ? ಈ ಎಲ್ಲ ಪದ್ಧತಿಗಳನ್ನ ನಮ್ಮ ಆಶ್ರಮದಲ್ಲಿ ರೂಢಿ ಮಾಡಿಸಿದ್ದಾರೆ. ಹಾಗಾಗೇನೆ ಆಶ್ರಮ ಅನ್ನುವಂಥದ್ದು ಅದೇ ಪದ್ಧತಿಯನ್ನು ನೀವು ಮನೆಯಲ್ಲಿ ಉಪಯೋಗಿಸುವುದರಿಂದ ಮನೆಯಲ್ಲಿ ನೆಮ್ಮದಿಯುತವಾದಂತಹ ವಾತಾವರಣ ಇದ್ದೇ ಇರುತ್ತೆ.